ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳ್ತಾ ಇದ್ದೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಆ್ಯಂಡ್ ವಿಡಿಯೋನ ಕೊನೆವರೆಗೂ ನೋಡಿ. ಎಸ್, ಟ್ರೈನ್ ಹತ್ಕೊಂಡು ನಾನು ನನ್ನ ಫ್ರೆಂಡ್ಸ್ ಹೋಗ್ತಾ ಇರೋದು ದಾಂಡೇಲಿಗೆ. ಮಾನಸ, ದರ್ಶನ್, ಬಾಲಾ ಮತ್ತು ಇನ್ನೊಬ್ಬರು ಇದ್ದಾರೆ. ಅವರು ವೀಡಿಯೋಗೆ ಬರೋದು ಬೇಡ ಅಂತ ಅಲ್ಲೆಲ್ಲೋ ಬಚ್ಚಿಟ್ಕೊಂಡಿದ್ದಾರೆ, ವೆಯ್ಟ್ ಮಾಡಿ. ಫೈನಲಿ ಟ್ರೈನಲ್ಲಿ ಅವ್ರನ್ನ ಹುಡುಕಿದ್ದಾಯಿತು. ಇಲ್ಲೇ ಓಡಾಡ್ತಾ ಇದ್ದಾರೆ ನೋಡಿ, ಇವರು ವಿನಯ್ ಅಂತ. ನಾವಿಷ್ಟು ಜನನು ದಾಂಡೇಲಿಗೆ ಹೋಗ್ತಾ ಇದ್ವಿ. ಡೈರೆಕ್ಟ್ ದಾಂಡೇಲಿಗೆ ಟ್ರೈನ್ ಇಲ್ಲ, ಸೊ ನಾವು ಮೆಜೆಸ್ಟಿಕ್ ಟು ಅಲ್ನಾವರ್ ಜಂಕ್ಷನ್ಗೆ ಟ್ರೈನ್ ಬುಕ್ ಮಾಡ್ಕೊಂಡಿದ್ವಿ. ಎಷ್ಟು ಸ್ಟೇಷನಲ್ಲಿ ನಿಲ್ಲಿಸಿದಾರೋ ಅಷ್ಟು ಸ್ಟೇಷನಲ್ಲೂ ಇಳ್ಕೊಂಡು ಟೀ ಕಾಫಿ ಕುಡ್ಕೊಂಡು, ಲೈಫಲ್ಲಿ ಯಾವತ್ತೂ ನಗದೇ ಇರಲ್ಲ ಅಷ್ಟು ಸಿಲ್ಲಿ ವಿಷಯಕ್ಕೂ ನಗಾಡ್ಕೊಂಡು ಫುಲ್ಲು ಎಂಜಾಯ್ ಮಾಡಿಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಪ್ರತಿಯೊಂದು ಸ್ಟೇಷನಲ್ಲೂ ಟ್ರೈನ್ ನಿಲ್ಸಾದ್ಮೇಲೆ ಮತ್ತೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋ ಇನ್ಫಾರ್ಮೇಷನ್ ಆ ಟ್ರೈನ್ ಒಳಗಡೆ ಇರೋ ಪೊಲೀಸ್ ನಮಗೆ ಇನ್ಫಾರ್ಮ್ ಮಾಡ್ತಾರೆ. ಇನ್ಫಾರ್ಮೇಷನ್ ಕೊಟ್ಟಿದ್ದು ಇಲ್ಲಿರೋ ಪೊಲೀಸು. ನೋಡಿ ಮಿರರು ನನ್ನ ಬಿಟ್ಟು ಕಾಫಿ ಕುಡಿತಾ ಇದ್ದಾರೆ ಗೈಸ್. ಫುಲ್ ಫೀಲಲ್ಲಿ ಆ ಟ್ರೈನ್ ವೈಬ್ಸ್ನ ನಾವು ಎಂಜಾಯ್ ಮಾಡಿಕೊಂಡು ಒಂದು ಸ್ಟೇಷನಲ್ಲೂ ಇಳ್ಕೊಂಡು ಕ್ರೇಜಿಯಾಗಿ ಫನ್ ಮಾಡ್ಕೊಂಡು ಬಂದ್ವಿ. ನನ್ನ ಫ್ರೆಂಡು ಚಳಿಗೆ ಶಾಲ್ ಹೊತ್ಕೊಂಡಿರೋದಕ್ಕೆ ಯಾವುದೋ ಆಂಟಿ ಮಗುನ ಎತ್ಕೊಂಡು ಓಡಾಡ್ತಾ ಇರ್ತಾರಲ್ಲ, ಆ ಆಂಟಿ ಅಂತ ಅಂದ್ಕೊಂಡು ನಾನೇ ಕನ್ಫ್ಯೂಸ್ ಆಗಿಬಿಟ್ಟಿದ್ದೆ. ಈಗ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ, ಇದು ಧಾರವಾಡ ಜಂಕ್ಷನ್. ನೆಕ್ಸ್ಟ್ ಬರೋದೇ ಅಲ್ನಾವರ್ ಜಂಕ್ಷನ್, ಅಂದರೆ ನಮ್ಮ ಸ್ಟೇಷನ್. ಬೆಡ್ಶೀಟ್ನೇ ತಗೊಂಡ್ರು ಸಾಕಲ್ಲ, ಅನ್ನೋಷ್ಟು ಚಳಿ ಇದೆ. ಫೈನಲಿ ಅಲ್ನಾವರ್ ಜಂಕ್ಷನ್ಗೆ ಬಂದ್ವಿ. ಚಳಿ ಮಾತ್ರ ಸಿಕ್ಕಾಪಟ್ಟೆ ಇತ್ತು. ನಮಗೆ ಒಂದೊಂದು ಬೆಡ್ಶೀಟ್ ಹೊತ್ಕೊಂಡ್ರು ಸಾಲಲ್ವೇನೋ ಅನ್ನಂಗೆ ಇತ್ತು. ಅಲ್ನಾವರ್ ಜಂಕ್ಷನಲ್ಲಿ ಇಳ್ದಿದ ತಕ್ಷಣ ಶೇರ್ ಆಟೋ ಬುಕ್ ಮಾಡಿಕೊಂಡು ಹೋಗ್ಬೇಕಾಗತ್ತೆ. ಇಲ್ಲಾಂದರೆ ಬಸ್ಸಿಗೆ ವೆಯ್ಟ್ ಮಾಡ್ತೀವಿ ಅಂದರೆ ತುಂಬ ಹೊತ್ತಾಗ್ಬಿಡುತ್ತೆ ಆ್ಯಂಡ್ ಬಸ್ಸು ಸಹ ತುಂಬ ರಶ್ ಇರುತ್ತೆ. ಅದಕ್ಕೆ ನಾವು ಆಟೋದಲ್ಲಿ ಹರಿಯಾಳ್ವರೆಗೂ ಹೋಗಿದ್ವಿ. ಅಲ್ಲಿಂದ ಬಸ್ ಸಿಕ್ತು. ಬಸ್ಸಲ್ಲಿ ನಾವು ಹೋಗಿದ್ದೆ ದಾಂಡೇಲಿಗೆ. ಫೈನಲಿ ನಾವು ಬಂದು ದಾಂಡೇಲಿಲಿ ಇಳ್ಕೊಂಡ್ವಿ. ಇಲ್ಲಿ ಔಟ್ ಸ್ಟೇಷನ್ ಕ್ಯಾಬ್ ಬುಕ್ ಮಾಡಿರೋದ್ರಿಂದ ನಮ್ಮ ಕ್ಯಾಬ್ ಅವ್ರಿಗೆ ಕಾಲ್ ಮಾಡಿ ಕಾರ್ ಹತ್ಕೊಂಡು ನಾವು ಸೀದಾ ಹೋಗಿದ್ದೆ ಸುತ್ತ ಕಾಡಿನ ಮಧ್ಯೆ ಇರುವಂತಹ ಗೋಲ್ಡ್ ಫಿಂಚ್ ರೆಸಾರ್ಟ್ಗೆ ನಾವು ಬಂದಿದ್ದು. ನಾವು ಬುಕ್ ಮಾಡಿದ ರೆಸಾರ್ಟಲ್ಲಿ ಒಂದು ಸ್ವಲ್ಪನೂ ನೆಟ್ವರ್ಕ್ ಕನೆಕ್ಷನ್ ಇರಲಿಲ್ಲ. ಅದಕ್ಕೆ ನಾವು ಚೆಕ್-ಇನ್ ಆಗಿದ ತಕ್ಷಣ ಎಲ್ಲರೂ ವೈಫೈನ ಕನೆಕ್ಟ್ ಮಾಡ್ಕೊಂಡ್ವಿ. ಆಮೇಲೆ ಫ್ರೆಶ್ ಅಪ್ ಆಗೋಕ್ಕೆ ನಮ್ಗೆ ಅಸೈನ್ ಮಾಡಿರೋ ರೂಮ್ ಒಳಗಡೆ ಹೋಗಿದ್ವಿ. ಇದೇ ನಾವು ಸ್ಟೇ ಮಾಡ್ತಾ ಇರುವಂತಹ ರೆಸಾರ್ಟ್. ನೈಟಲ್ಲಿ ಇದು ಇನ್ನೊಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸುತ್ತೆ. ಸೊ ನಾವಿವಾಗ ಫ್ರೆಶ್ ಅಪ್ ಆಗಕ್ಕೆ ಬಂದಿದ್ದೀವಿ. ನೆಕ್ಸ್ಟ್ ಫ್ರೆಶ್ ಅಪ್ ಆಗಿದ ತಕ್ಷಣ ಕಾರ್ ಹತ್ಕೊಂಡು ವಾಟರ್ ಗೇಮ್ಸ್ ಎಲ್ಲನೂ ಆಡ್ಕೊಂಬರೋಣ ಅಂತೇಳಿ ಬಂದ್ವಿ. ನಾವಂತೂ ಆ ಟೈಮಲ್ಲಿ ತುಂಬ ಎಕ್ಸೈಟೆಡ್ ಆಗಿದ್ವಿ. ಹೋಗಿದ ತಕ್ಷಣ ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ರಿವರ್ ಬೋಟಿಂಗ್. ಸೋಲು ಎಲ್ಲ ಇಲ್ಲಿ ಬ್ಯಾಕ್ ಸೈಡಲ್ಲಿ ಒಂದ್ಸಲ ಎಲ್ಲ ಹಾಯ್ ಮಾಡಿ. ಹಾಯ್ ಟೀಮ್. ಓಕೆ ಸರ್, ನಿಮ್ಮ ಹೆಸರು? ರವಿ, ಅರುಣ್, ನಿತ್ಯ, ದರ್ಶನ್, ವಿನ್, ಬಾಲಾ, ಮೂರ್ತಿ. ಓಕೆ ಸೊ ಎಲ್ಲ ರೆಡಿ? ಈ ನದಿ ಹೆಸರು ಕಾಳಿ. ಓಕೆ ಒಂದ್ಸಲ ಎಲ್ಲ ಪೆಡಲ್ ಅಯ್ಯೋ, ನಮಗೆ ಬೋಟಿಂಗೇ ಬರಲ್ಲ, ಇದರಲ್ಲಿ ಹೆಂಗಪ್ಪ ಹೋಗೋದು, ಏನು ಮಾಡೋದು ಅನ್ನೋ ಕನ್ಫ್ಯೂಷನ್ಸೇ ಇರಲ್ಲ. ಯಾಕಂದರೆ ಒಂದು ಟೀಮ್ ಜೊತೆಗೇನೋ ಒಬ್ಬೊಬ್ಬರು ಕೋಚ್ನ ಕಳಿಸ್ಕೊಡ್ತಾರೆ ಆ್ಯಂಡ್ ಕಂಪಲ್ಸರಿ ಬೋಟಿಂಗಲ್ಲಿ 8 ಜನ ಇರಲೇಬೇಕು. ಫೋಟೋಸ್ಗೆ ವೀಡಿಯೋಸ್ಗೆ ನಾವು ತಲೆ ಕೆಡಿಸ್ಕೊಳ್ಳೋ ಅಷ್ಟೇ ಇಲ್ಲ, ಯಾಕಂದರೆ ನಮ್ಮ ಕೋಚ್ GoPro ಜೊತೆಗೇ ಬಂದಿರ್ತಾರೆ. ರಿವರ್ ಬೋಟಿಂಗಲ್ಲಿ ಎಲ್ಲ ಎಂಜಾಯ್ ಮಾಡಾದ್ಮೇಲೆ ನಾವು ಫೋಟೋಸ್ ಮತ್ತು ವೀಡಿಯೋಸ್ನೆಲ್ಲ ಕಲೆಕ್ಟ್ ಮಾಡ್ಕೊಬೋದು. ಅದಕ್ಕೆ 1200 ರೂಪೀಸ್ ಆಗುತ್ತೆ. Get back, come on, forward. Forward ಮಾಡಿ, ಎಲ್ಲ ಜೋರಾಗಿ forward. ಓಕೆ ಎಲ್ಲ ಇಲ್ಲಿ ಬ್ಯಾಕ್ ಅಲ್ಲಿ ಹಾಯ್ ಮಾಡಿ. ಇಲ್ಲಿ ಇವಾಗ ಅಗಿನ್ ತಲೋಣ ಮಾಡಿ. ಓಕೆ ಎಲ್ಲ ನೋಡಿ ಕ್ಯಾಮೆರಾ ಹತ್ರ ಎಲ್ಲ ಹಾಯ್ ಮಾಡಿ. Forward.
ನೀರಿಗೆ ಹಾರಕ್ಕೂ ಮುಂಚೆ ನಾವೆಲ್ಲರೂ ಆಲ್ಮೋಸ್ಟ್ ಸ್ವಲ್ಪ ನೆಂದೋಗಿದ್ವಿ. ನನಗೆ ಇಳಿಯೋಕ್ಕೆ ಧೈರ್ಯ ಇರಲಿಲ್ಲ ಅಂದ್ರೂ ವೀಡಿಯೋಗೋಸ್ಕರ ಇಳ್ದಿದ್ದೀನಿ, ಇಲ್ಲ ಅಂದರೆ ಅದ್ರಲ್ಲಿ ಚೆನ್ನಾಗಿ ಕಾಣಿಸಲ್ಲ ಅನ್ನೋ ಒಂದು ವಿಷಯಕ್ಕೆ. ಎಲ್ಲ ಬೋಟ್ ಹತ್ರ ಬನ್ನಿ ಮೇಡಮ್, ಬೋಟ್ ಹತ್ರ ಬನ್ನಿ ಗುರು. ರಿಲ್ಯಾಕ್ಸ್ ಆಗಿ ಆರಾಮ್ ಕೂಲಾಗಿ ನೀರನ್ನ ಫ್ಲಾಶ್ ಮಾಡಿ. ಜೋರಾಗ್ಲಿ, ಸ್ವಲ್ಪ ಜೋರಾಗಿ ಮಾಡಿ. ಹಾಗೆ ಸ್ಟಾಪ್ ಮಾಡಿ, ಎಲ್ಲ ರಿಲ್ಯಾಕ್ಸ್ ಆಗಿ ಸ್ಟಾಪ್. ಹಾಗೆ ಇರಲಿ ಸರ್. ರಿವರ್ ಬೋಟಿಂಗ್ ಆಗಿದ ತಕ್ಷಣ ನನ್ನ ಫೇವ್ರೆಟ್ ಜಿಪ್ ಲೈನ್ಗೆ ನಾವು ನೆಕ್ಸ್ಟ್ ಬಂದಿದ್ದು. ನೆಕ್ಸ್ಟು ರಿವರ್ ಜಾರ್ಬಿಂಗಿಗೆ ಬಂದಿದ್ವಿ. ಇಲ್ಲಿ ಏನು ಮಾಡಬೇಕು ಅಂತಲೇ ಗೊತ್ತಾಗ್ದಾರ ನಮ್ಗೆ ಹೆಂಗೆ ಬೇಕು ಹಂಗೆಲ್ಲ ಎಂಜಾಯ್ ಮಾಡಿಕೊಂಡು ಬಿದ್ದು ಒದ್ದಾಡ್ತಾ ಇದ್ವಿ. ಇದ್ರ ಒಳಗೆ ಹೋಗುವಾಗ ಯಾವುದೇ ರೀತಿ ಕ್ಲಿಪ್ಸ್ನ ಹಾಕೊಂಡು ಹೋಗ್ಬಾರ್ದು, ಯಾಕಂದರೆ ಅದು ಪ್ಲಾಸ್ಟಿಕ್ ಆಗಿರೋದ್ರಿಂದ ಒಡೆದೋದ್ರೆ ನಮ್ಗೆ ತುಂಬ ಕಷ್ಟ ಆಗುತ್ತೆ ಅಂತ. ನಾವು ಎಲ್ಲ ಗೇಮ್ಸು ಮುಗಿಸ್ಕೊಂಡು ಫೋಟೋಸ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡ್ವಿ. ಫೋಟೋಸು ವೀಡಿಯೋಸ್ ಎಲ್ಲ ನೀವೇ ನೋಡ್ತಾ ಇದ್ದೀರಾ, ಎಷ್ಟು ಕ್ಲಾರಿಟಿಯಾಗಿ ನೀಟಾಗಿ ನಮಗೆ ಸ್ಯಾಟಿಸ್ಫೈ ಆಗೋ ಥರನೇ ಇದೆ. ಇನ್ನು ರಿವರ್ ಕಯಾಕಿಂಗ್ ಎಲ್ಲ ಆಟ ಆಡಿಕೊಂಡು ನಾವು ನೆಕ್ಸ್ಟು ಸೂಪರ್ ಡ್ಯಾಮ್ ಹತ್ರ ಬಂದಿದ್ವಿ. ಡ್ಯಾಮ್ ಹತ್ರನೂ ಒಂದಷ್ಟು ಫೋಟೋಶೂಟ್ ಮಾಡಿಸ್ಕೊಂಡು ನಾವು ನೆಕ್ಸ್ಟು ನಮ್ಮ ರೆಸಾರ್ಟಿಗೆ ಹೋದ್ವಿ. ಇಂಡೋರ್ ಆ್ಯಕ್ಟಿವಿಟೀಸ್ ಅಂತ ಬಂದರೆ ಸ್ವಿಮ್ಮಿಂಗ್ ಪೂಲು, ರೈನ್ ಡ್ಯಾನ್ಸಿಂಗು ಇದೆಲ್ಲನೂ ನಮ್ಮ ಪ್ಯಾಕೇಜಲ್ಲೇ ಇನ್ಕ್ಲೂಡ್ ಆಗಿತ್ತು. ನಾವು ಅದೆಲ್ಲನೂ ಎಂಜಾಯ್ ಮಾಡಿ ಫ್ರೆಶ್ ಅಪ್ ಆಗಿ ಫೋಟೋಶೂಟ್ ಮಾಡಿಸ್ಕೊಂಡು ಫೈರ್ ಕ್ಯಾಂಪ್ ಹತ್ರ ಬಂದ್ವಿ. ಫೈರ್ ಕ್ಯಾಂಪಲ್ಲೂ ಅಷ್ಟೇ ದೊಡ್ಡ ಸ್ಪೀಕರ್ನ ನಮ್ಮ ಕೈಗೆ ಕೊಟ್ಟು ಇಷ್ಟ ಬಂದಿದ್ದು ಹಾಡು ಹಾಕ್ಕೊಂಡು ಎಂಜಾಯ್ ಮಾಡಿ ಅಂತ ಬಿಟ್ಬಿಟ್ಟಿದ್ರು. ಡೇ 2 ನೆಕ್ಸ್ಟ್ ಡೇ ಮಾರ್ನಿಂಗು ಬೇಗ ರೆಡಿಯಾಗಿ ಉಯ್ಯಲಲ್ಲೇ ನೋಡಿದ ತಕ್ಷಣ ಇಬ್ಬರು ಬಂದ್ಬಿಟ್ಟು ಚಿಕ್ಕ ಮಕ್ಕಳು ಥರ ಆಡ್ಕೊಂಡು ಕೂತಿದ್ವಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಚೆಕ್ಔಟ್ ಮಾಡಿಕೊಂಡು ನೆಕ್ಸ್ಟ್ ನಾವು ಹೋಗಿದ್ದೆ ಕ್ರೊಕೊಡೈಲ್ ಪಾರ್ಕ್ ಹತ್ರ. 70 ರೂಪೀಸ್ ಎಂಟ್ರಿ ಫೀಸ್ ಅಂತ ತೊಗೊತಾರೆ. ಟು ಬಿ ಆನೆಸ್ಟ್ ವರ್ಸ್ಟ್ ಗೈಸ್, ವರ್ಸ್ಟ್ ಅನ್ನೋದಕ್ಕಿಂತ 70 ರೂಪೀಸ್ಗೆ ವರ್ತಲ್ಲ. ಕ್ರೊಕೊಡೈಲ್ ಇತ್ತು ಬಟ್ ಎಲ್ಲೋ ಒಂದೊಂದು ಇತ್ತು ಅಷ್ಟೇ. ಆಮೇಲೆ ಇದೇನು ಅಷ್ಟೊಂದು ದೊಡ್ಡ ಪಾರ್ಕು ಅಲ್ಲ, ತುಂಬ ಚಿಕ್ಕದು ಆ್ಯಂಡ್ 70 ರೂಪೀಸ್ ವರ್ತೆ ಅಲ್ಲ ಅಂತ ನನಗೆ ಫೀಲ್ ಆಯಿತು ಪರ್ಸ್ನಲ್ ಆಗಿ. ನಮ್ಮ ಪ್ಯಾಕೇಜಲ್ಲಿ ಡಿಸ್ನಿ ಪಾರ್ಕು ಸಹ ಇನ್ಕ್ಲೂಡ್ ಆಗಿತ್ತು, ಬಟ್ ನಮ್ಗೆ ಯಾರಿಗೂ ಹೋಗೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಆ್ಯಂಡ್ ಅಲ್ಲೂ ಎಂಟ್ರಿ ಫೀಸು ಮತ್ತು ಚಿಕ್ಕ ಮಕ್ಕಳದು ಗೊಂಬೆ ಎಲ್ಲ ಇರುತ್ತೆ, ಅದೇನು ಬೇಡ ಅಂತೇಳಿ ನಾವು ಸೀದಾ ಡೈರೆಕ್ಟ್ ಹೋಟ್ಲ್ ಹತ್ರ ಬಂದ್ವಿ. ಇದೆ ಫುಲ್ ಫ್ಲೋರೇ ರಿಸರ್ವ್ ಮಾಡಿಸ್ಕೊಬಿಟ್ಟಿದ್ದೀವಿ. ರೋಟಿ ತಿನ್ನು ಏನಾಗಲ್ಲ. ನಾವು ಔಟ್ ಸ್ಟೇಷನ್ ಕ್ಯಾಬ್ ತೊಗೊಂಡಿದ್ವಲ್ಲ, ಅವ್ರಿಗೆ ಅಮೌಂಟ್ ಸೆಟಲ್ ಮಾಡಿ ಮತ್ತೆ ನಾವು ಬಸ್ ಸ್ಟಾಪ್ ಹತ್ರ ಬಂದ್ವಿ. ನಾವು ಹುಬ್ಳಿಗೆ ಹೋಗಿ ಬ್ಯಾಂಗ್ಳೂರ್ಗೆ ಹೋಗೋಣ ಅಂತ ಡಿಸೈಡ್ ಆದ್ವಿ. ಕನ್ನಡ ಓದಕ್ಕೆ ಇಷ್ಟ ಬಟ್ ಓದಕ್ಕೆ ಬರಲ್ಲ ಅನ್ನೋ ಈ ವ್ಯಕ್ತಿ ಓದ್ತಾ ಇರೋ ಸ್ಟೈಲ್ ಶಾಲಿನಿ ಕಮಾನ್ಯ ಶಾಲಿನ್ ಮಾನ್ಯ ಶಾಸಕರ ಪ್ರದೇಶ ಚೆನ್ನಾಗಿದೆ. ಅಭಿವೃದ್ಧಿ ಫೈನಲಿ ಅವನ ಕೈಲಿ ಕನ್ನಡ ಓದಿಸಿ ಹುಬ್ಳಿ ಬಸ್ ಸಿಕ್ತು ಅಂತ ಬಸ್ ಹತ್ಕೊಂಡು ಬಂದ್ವಿ. ಹುಬ್ಳಿಲಿ ಬಸ್ ಇಲ್ದಿದ ತಕ್ಷಣ ಅಲ್ಲಿರೋರು ಎಲ್ಲರೂ ಸಜೆಸ್ಟ್ ಮಾಡಿದ್ದೆ ಹುಬ್ಳಿ ಮಾರ್ಕೆಟ್ಗೆ. ಹುಬ್ಳಿ ಮಾರ್ಕೆಟು ಬೆಂಗಳೂರು ಮಾರ್ಕೆಟ್ ಥರ ಏನೂ ಇರಲಿಲ್ಲ, ನಾರ್ಮಲ್ ಆಗಿತ್ತು. ಬಟ್ ನಮಗೆ ಸ್ಟ್ರೀಟ್ಗೆ ಹೋಗಬೇಕು ಅನ್ನೋದಿತ್ತು. ಸೊ ನಾವು ಫುಡ್ ಸ್ಟ್ರೀಟಿಗೆ ಬಂದ್ವಿ. ನಮಗೆ ನೋಡಿದ ತಕ್ಷಣ ಏನೇನು ತಿನ್ನಬೇಕು ಅಂತ ಅನ್ನಿಸ್ತು ಅದು ಎಲ್ಲನೂ ತೊಗೊಂಡು ತಿಂದಿದ್ದೀವಿ. ಆ್ಯಂಡ್ ಟು ಬಿ ಹಾನೆಸ್ಟ್ ಎಲ್ಲ ಫುಡ್ ಟೇಸ್ಟು ಸಹ ಸಕ್ಕತ್ತಾಗಿತ್ತು. ಅಲ್ಲಿಂದ ನಾವು ಮತ್ತೆ ಮಾಲ್ ಹತ್ರ ಬಂದಿದ್ವಿ. ಮಾಲಲ್ಲೂ ಅಷ್ಟೇ ಒಂದಷ್ಟು ಗೇಮ್ಸ್ನ ಆಡಿಕೊಂಡು ಅಲ್ಲೂ ಎಂಜಾಯ್ ಮಾಡಿಕೊಂಡು ಡೈರೆಕ್ಟಾಗಿ ಬ್ಯಾಂಗ್ಳೂರ್ಗೆ ಟಿಕೆಟ್ ತೊಗೊಂಡ್ವಿ. ಫೈನಲಿ ಬ್ಯಾಂಗ್ಳೂರಿಗೆ ಬಂದ್ವಿ. ನಮ್ಮ ಈ ಪ್ಯಾಕೇಜ್ ಬಂದು ತುಂಬ ಕಾಸ್ಟ್ ಎಫೆಕ್ಟಿವ್ ಆಗಿತ್ತು. ಕಂಪ್ಲೀಟ್ ಪ್ರೈಸ್ ಡೀಟೇಲ್ಸ್ನ ನಾನು ಕ್ಯಾಪ್ಷನಲ್ಲಿ ಹಾಕಿಡ್ತೀನಿ. ಸೊ ಗೈಸ್, ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಬಾಯ್.